ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ 7ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಯೋಗಯುಕ್ತ, ವಿಜಿತಾತ್ಮ, ಜಿತೇಂದ್ರಿಯ, ವಿಶುದ್ಧಾತ್ಮ ಈ ವಿಶೇಷಣಗಳನ್ನು ಯಾಕೆ ಇಲ್ಲಿ ಪ್ರಯೋಗ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ಯಾರು ತನ್ನ ಮನಸ್ಸನ್ನು ಗೆದ್ದಿರ್ತಾನೋ, ತನ್ನ ಇಂದ್ರಿಯಗಳನ್ನು ವಶದಲ್ಲಿ ಇಟ್ಕೊಂಡಿರ್ತಾನೋ, ತನ್ನ ಅಂತಃಕರಣ ಶುದ್ಧವಾಗಿರುತ್ತೋ ಅಂಥ ಒಬ್ಬ ಸಾಧಕ ಇರ್ತಾನಲ್ಲ, ಅವನು ನಿಜವಾಗ್ಲೂ ಕರ್ಮಯೋಗಿ ಅಂತ ಅನ್ನಿಸ್ಕೊಳ್ತಾನೆ. ಇದನ್ನೆಲ್ಲ ಯಾರು ಗೆದ್ದಿರೋದಿಲ್ವೋ ಅವನನ್ನ ಕರ್ಮಯೋಗಿ ಅಂತ ಅನ್ನೋದಿಲ್ಲ. ಯಾಕೆ ಅಂತಂದರೆ ತನ್ನ ಇಂದ್ರಿಯಗಳನ್ನೇ ಅವನು ಇನ್ನೂ ಗೆದ್ದಿಲ್ಲ ಅಂತಂದಮೇಲೆ ಅವನು ಭಗವಂತನನ್ನು ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಈ ವಿಶೇಷಣಗಳೆಲ್ಲ ಯಾರಲ್ಲಿ ಇರುತ್ತೋ ಅವನು ನಿಜವಾಗ್ಲೂ ಕರ್ಮಯೋಗಿ, ಅವನಿಗೆ ಬ್ರಹ್ಮನ ಪ್ರಾಪ್ತಿ ಆಗುತ್ತೆ ಬೇಗ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಭೂತಾತ್ಮ ಅನ್ನುವಂಥ ಪದ ಇದೆಯಲ್ಲ, ಅದಕ್ಕೆ ಅರ್ಥ ಏನು ಅನ್ನೋದು ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಬ್ರಹ್ಮನಿಂದ ಹಿಡಿದು ಸ್ತಂಭದವರೆಗೂ ಕೂಡ, ಅಂದರೆ ಏನು, ಚಿಕ್ಕ ಒಂದು ಜೀವಿ ಅಥವಾ ಒಂದು ನಿರ್ಜೀವ ವಸ್ತು ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಬ್ರಹ್ಮನೇ ಈ ಒಂದು ಲೋಕಕ್ಕೆ ಮೂಲ, ಅಂದರೆ ತುಂಬಾ ಶ್ರೇಷ್ಠ ವ್ಯಕ್ತಿ. ಅವನಿಂದ ಹಿಡಿದು ಒಂದು ಕ್ಷುದ್ರವಾಗಿರುವಂಥ ಒಂದು ವಸ್ತು ಇರುತ್ತಲ್ಲ, ಅಲ್ಲಿವರೆಗೂ ಕೂಡ ಎಲ್ಲ ಪ್ರಾಣಿಗಳ ಆತ್ಮರೂಪಿ ಪರಮೇಶ್ವರನಾಗಿದ್ದಾನೋ, ಅಂದ್ರೇನು, ಯಾರ ಆತ್ಮ ಅಂದರೆ ಅಂತರ್ಯಾಮಿ ಆಗಿದಾನೋ, ಈಗೆಲ್ಲರ ಒಂದು ಅಂತರ್ಯಾಮಿ ಪರಮಾತ್ಮ ಯಾರಾಗಿದಾನೋ, ಮತ್ತೆ ಯಾರು ಅವನ ಪ್ರೇರಣೆಗೆ ಅನುಸಾರವಾಗಿ, ಅಂದರೆ ನಮ್ಮ ಒಳಗಡೆ ಇರುವಂಥ ಅಂತರ್ಯಾಮಿ ಪರಮಾತ್ಮ ಇದಾನಲ್ಲ, ಅವನ ಪ್ರೇರಣೆಗೆ ಅನುಸಾರವಾಗಿ ಎಲ್ಲ ಕರ್ಮಗಳನ್ನು ಮಾಡ್ತಾ ಇರ್ತಾನೋ, ಮತ್ತು ಭಗವಂತನನ್ನು ಬಿಟ್ಟು ಶರೀರ, ಮನಸ್ಸು, ಬುದ್ಧಿ ಮತ್ತು ಬೇರೆ ಯಾವುದೇ ವಸ್ತುನಲ್ಲಿ ಯಾರಿಗೆ ಮಮತ್ವ ಅನ್ನೋದೇ ಇರೋದಿಲ್ವೋ ಅವನು ಭೂತಾತ್ಮನಾಗಿದ್ದಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಎಲ್ಲರ ಆತ್ಮ ಯಾರು? ಆ ಭಗವಂತ. ಅವನು ಎಲ್ಲರ ಒಳಗಡೆ ಅಂದರೆ ಅಂತರ್ಯಾಮಿಯಾಗಿದ್ದಾನೆ. ಅವನ ಪ್ರೇರಣೆಗೆ ಅನುಸಾರವಾಗಿ ಯಾರು ಕೆಲಸಗಳನ್ನು ಮಾಡ್ತಾನೋ, ಮತ್ತು ಭಗವಂತನನ್ನು ಬಿಟ್ಟು ಶರೀರ, ಮನಸ್ಸು, ಬುದ್ಧಿ ಮತ್ತು ಇನ್ನು ಬೇರೆ ಯಾವ ವಸ್ತುನಲ್ಲೂ ಕೂಡ ಅವನಿಗೆ ಯಾವುದೇ ರೀತಿಯ ಆಸೆ ಆಗಿರ್ಬೋದು ಮತ್ತು ಅಟ್ಯಾಚ್ಮೆಂಟ್ ಆಗಿರ್ಬೋದು ಏನೂ ಇರೋದಿಲ್ವೋ ಅವನು ಭೂತಾತ್ಮನಾಗಿದ್ದಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ಅಪಿಯ ಪ್ರಯೋಗ ಯಾವ ಕಾರಣದಿಂದ ಮಾಡಿದ್ದಾರೆ? ಈಗ ಅಪಿ ಅನ್ನುವಂಥ ಶಬ್ದ ಬೇಕಾದಷ್ಟು ಸರಿ ಬರುತ್ತೆ, ಅಂದರೆ ಸಹ ಅಂತ ಬರುತ್ತೆ. ಅಂದರೆ ಇಲ್ಲಿ ಕೆಲಸ ಮಾಡ್ತಾ ಇದ್ರೂ ಕೂಡ ಅಂತ ಹೇಳೋದಕ್ಕೆ ಅರ್ಥ ಏನು, ಅಪಿ ಅನ್ನುವಂಥ ಪದಪ್ರಯೋಗ ಯಾಕೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಉತ್ತರ ಏನು ಅಂತಂದರೆ, ಸಾಂಖ್ಯಯೋಗಿ ತನ್ನನ್ನು ಯಾವುದೇ ಒಂದು ಕೆಲಸದ ಕರ್ತಾರ ಅಂತ ತಿಳ್ಕೊಳ್ಳೋದಿಲ್ಲ. ನಾನು ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲಿ ಕರ್ತೃತ್ವ ಭಾವನೆ ಅವನಿಗಿರೋದಿಲ್ಲ. ಅವನು ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳ ಮೂಲಕ, ಅಂದರೆ ಈಗ ಅವನು ಕೆಲಸ ಮಾಡ್ತಿರ್ತಾನೆ, ಆದರೆ ನಾನು ಮಾಡ್ತಾ ಇದ್ದೀನಿ ಅಂತ ಅವನು ತಿಳ್ಕೊಳ್ಳಲ್ಲ. ಅವನ ಎಲ್ಲ ಕ್ರಿಯೆಗಳು ಅವನ ಇಂದ್ರಿಯಗಳು, ಮನಸ್ಸು, ಬುದ್ಧಿಯ ಮೂಲಕ ನಡೀತಾ ಇದ್ರೂ ಕೂಡ ನಾನು ಏನನ್ನೂ ಮಾಡ್ತಾ ಇಲ್ಲ, ಗುಣಗಳಲ್ಲಿ ವರ್ತಿಸ್ತಾ ಇದ್ದಾವೆ. ಈಗ 3 ಗುಣಗಳ ಪ್ರಭಾವದಿಂದ ಈ ಶರೀರದಲ್ಲಿ ಕೆಲಸಗಳು ನಡೀತಾ ಇದೆ ಅನ್ನುವಂಥದ್ದು ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಆಯಿತಾ. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ನಾನೇನು ಮಾಡ್ತಾ ಇಲ್ಲ, ಈ ಗುಣಗಳಲ್ಲಿ ವರ್ತಿಸ್ತಾ ಇದೆ, ನನಗಿದರಲ್ಲಿ ಯಾವ ಸಂಬಂಧನೂ ಇಲ್ಲ ಅಂತ ತಿಳ್ಕೊಳ್ತಾನೆ. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಕರ್ಮಗಳಲ್ಲಿ ಲಿಪ್ತನಾಗದೇ ಇರೋದು ಸರಿಯಾಗೇ ಇದೆ. ಅಂದರೆ ಅರ್ಥ ಏನು, ಆ ಕೆಲಸದಲ್ಲಿ ಅವನು ಯಾವುದೇ ಅಟ್ಯಾಚ್ಮೆಂಟ್ ಇಟ್ಕೊಳ್ಳದೇ ಇರ್ತಾನೆ, ಆಯಿತಾ. ಆ ಕೆಲಸ ತಂತಾನಾಗಿ ಆ ಒಂದು ಗುಣಗಳ ಪ್ರಭಾವದಿಂದ ಆ ರೀತಿ ನಡೀತಾ ಇದೆ ಅಂತ ತಿಳ್ಕೊಳ್ತಾನೆ. ಆ ಕೆಲಸಗಳಲ್ಲಿ ಅವನು ಅಲಿಪ್ತನಾಗದೇ ಇರೋದು ಅದು ಸರಿಯಾಗೇ ಇದೆ. ಆದರೆ ತನ್ನನ್ನು ಕರ್ತಾರ ಅಂತ ತಿಳ್ಕೊಳ್ಳುವಂಥ ಕರ್ಮಯೋಗಿ ಕೂಡ, ಈಗ ನೋಡಿ, ಸಾಂಖ್ಯಯೋಗಿ ಯಾವ ರೀತಿ ಯೋಚನೆ ಮಾಡ್ತಾನೆ, ನಾನು ಕೆಲಸಗಳನ್ನು ಮಾಡ್ತಾ ಇಲ್ಲ, ಆ ಗುಣಗಳಲ್ಲಿ ವರ್ತನೆ ಮಾಡ್ತಾ ಇದೆ ಅಂತ ಸಾಂಖ್ಯಯೋಗಿ ತಿಳ್ಕೊಳ್ತಾನೆ. ಆದರೆ ಕರ್ಮಯೋಗಿ ಯಾವ ರೀತಿ ತಿಳ್ಕೊಳ್ತಾನೆ, ಅವನು ಕೆಲಸ ಮಾಡ್ತಾ ಇರ್ತಾನೆ, ಆದರೆ ಭಗವಂತನ ಆಜ್ಞೆಗೆ ಅನುಸಾರವಾಗಿ ಅವನು ಹೇಳಿದಾನೆ ಅದಕ್ಕೆ ಈ ಕೆಲಸ ನಡೀತಾ ಇದೆ, ಮಾಡ್ತಾ ಇದ್ದೀನಿ, ಮತ್ತು ಭಗವಂತನಿಗಾಗಿ ಅವನು ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಅವನು
ತನಗೋಸ್ಕರ ಏನು ಮಾಡ್ಕೊಳ್ತಾ ಇರಲ್ಲ. ಅಂದರೆ ಇಲ್ಲೇನಾಯಿತು, ಅವನು ಕೆಲಸನೇ ನಾನು ಮಾಡೋದಿಲ್ಲ, ಅದು ತಂತಾನಾಗಿ ಆ ಗುಣಗಳು ಆ ರೀತಿ ಮಾಡ್ತಾ ಇದೆ ಅಂತ ಸಾಂಖ್ಯ ಯೋಗಿ ಯೋಚನೆ ಮಾಡ್ತಾನೆ. ಆದರೆ ಕರ್ಮಯೋಗಿ ಏನು ಯೋಚನೆ ಮಾಡ್ತಾ ಇದ್ದಾನೆ, ಅವನಿಗೆ ಅಲ್ಲಿ ಕರ್ತಾಭಾವ ಇರುತ್ತೆ, ನಾನು ಮಾಡ್ತಾ ಇದ್ದೀನಿ ಅಂತ. ಆದರೆ ಭಗವಂತ ನನ್ನ ಮೂಲಕ ಈ ಕೆಲಸ ಮಾಡಿಸ್ತಾ ಇದ್ದಾನೆ, ಅವನಿಗೋಸ್ಕರ ಈ ಕೆಲಸಗಳನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಮಾಡ್ತಿರ್ತಾನೆ. ಅಲ್ಲಿ ಭಗವಂತನಿಗೋಸ್ಕರ ಅವನು ಎಲ್ಲ ಕೆಲಸ ಮಾಡ್ತಾ ಇದ್ರೂ ಕೂಡ ಆ ಕರ್ಮಗಳಲ್ಲಿ ಅವನಿಗೆ ಫಲದ ಇಚ್ಛೆ ಇರೋದಿಲ್ಲ ಮತ್ತು ಆಸಕ್ತಿ ಇರೋದಿಲ್ಲ. ಆ ಎರಡೂ ಇಲ್ಲದೆ ಇರುವಂಥ ಕಾರಣ ಅವನು ಅವುಗಳಿಂದ ಬಂಧನಕ್ಕೆ ಒಳಗಾಗೋದಿಲ್ಲ. ಇದು ಅವನ ವಿಶೇಷತೆ. ಇಲ್ಲಿ ತಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಕರ್ತಾಭಾವ ಇದ್ದರೂ ಕೂಡ ಭಗವಂತನಿಗಾಗಿ ಮಾಡ್ತಾ ಇದ್ದೀನಿ, ಆ ಭಗವಂತ ನನ್ನ ಮೂಲಕ ಇದನ್ನು ಮಾಡಿಸ್ತಿದ್ದಾನೆ ಅನ್ನುವಂಥ ಭಾವನೆ ಇರೋದ್ರಿಂದ ಅವನಿಗೂ ಕೂಡ ಕರ್ಮಬಂಧನ ಇಲ್ಲ. ಯಾಕೆ, ಅವನು ಯಾವುದೇ ಫಲಾಪೇಚ್ಛೆ ಇಟ್ಕೊಂಡು ಮಾಡೋದಿಲ್ಲ ಮತ್ತು ಆಸಕ್ತಿನೂ ಇರೋದಿಲ್ಲ ಅಲ್ಲಿ ಅವನಿಗೆ. ಇದು ನಡಿಬೇಕು ನನ್ನ ಮೂಲಕ ಅಂತ ಆ ಭಗವಂತನ ಇಚ್ಛೆ ನಡೀತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಬ್ಬ ಸಾಂಖ್ಯಯೋಗಿ, ಇನ್ನೊಬ್ಬ ಕರ್ಮಯೋಗಿ, ಎರಡರಲ್ಲೂ ಎಷ್ಟು ಅಂತರ ಇದೆ ಅಂತ. ಇಲ್ಲಿ ಸಾಂಖ್ಯಯೋಗದಲ್ಲಿ ಅವನ ಮನಸ್ಸಲ್ಲಿ ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಭಾವನೆನೇ ಇರೋದಿಲ್ಲ, ಅದು ಗುಣಗಳಾಗಿ ವರ್ತಿಸ್ತಾ ಇದೆ ಅಂತ ಅನ್ನುವಂಥ ಭಾವನೆ ಇರುತ್ತೆ. ಆದರೆ ಕರ್ಮಯೋಗಿಯಲ್ಲಿ ನಾನು ಮಾಡ್ತಾ ಇದ್ದೀನಿ ಅನ್ನುವಂತಹ ಕರ್ತಾಭಾವ ಇರುತ್ತೆ. ಆದರೆ ಯಾರಿಗಾಗಿ, ಯಾರು ಮಾಡಿಸ್ತಾ ಇದ್ದಾರೆ, ಭಗವಂತ ನನ್ನ ಮೂಲಕ ಮಾಡಿಸ್ತಿದ್ದಾನೆ ಅನ್ನುವಂಥ ಒಂದು ಭಾವನೆ ಇರುತ್ತೆ. ಅವನಿಗೆ ಯಾವುದೇ ಫಲಾಪೇಚ್ಛೆನೂ ಇರೋದಿಲ್ಲ, ಆಸಕ್ತಿನೂ ಇರೋದಿಲ್ಲ. ಆದ್ದರಿಂದ ಅವನಿಗೂ ಕೂಡ ಇಲ್ಲಿ ಕರ್ಮಬಂಧನ ಅನ್ನೋದು ಇರೋದಿಲ್ಲ. ಈ ಅಭಿಪ್ರಾಯದಿಂದ ಅಲ್ಲಿ ಅಪಿ ಅನ್ನುವಂಥ ಶಬ್ದದ ಪ್ರಯೋಗವನ್ನು ಮಾಡಿದ್ದಾರೆ. ಅಂದರೆ ಅವನು ಕರ್ಮವನ್ನು ಮಾಡ್ತಾ ಇದ್ರೂ, ನಾನೇ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಮಾಡ್ತಾ ಇದ್ರೂ ಕೂಡ ಅಲ್ಲಿ ಯಾರಿಗಾಗಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಭಗವಂತನಿಗಾಗಿ ಅಥವಾ ಭಗವಂತ ನನ್ನ ಮೂಲಕ ಮಾಡಿಸ್ತಾ ಇದ್ದಾನೆ ಅನ್ನೋದು ಅಲ್ಲಿ ಒಂದು ವಿಶೇಷತೆ. ಆದ್ರಿಂದನೇ ಅವನಿಗೂ ಕೂಡ ಕರ್ಮಬಂಧನ ಅನ್ನೋದು ಇರೋದಿಲ್ಲ ಅನ್ನೋದು ಇದರ ಅರ್ಥ. ಎರಡರ ಡಿಫ್ರೆನ್ಸು ತುಂಬ ಚೆನ್ನಾಗಿ ಹೇಳಿದ್ದಾರೆ, ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಅಂದರೆ ಮಾರ್ಗಗಳು ಬೇರೆ ಆಗಿದ್ರೂ ಕೂಡ ಯಾಕೆ ಅದರ ಫಲ ಒಂದೇ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆಯಾ? ಇವನಲ್ಲೂ ಆಸಕ್ತಿ ಇರೋದಿಲ್ಲ, ಇವನಲ್ಲೂ ಆಸಕ್ತಿ ಇರೋದಿಲ್ಲ. ಯಾಕೆ ಅಂತಂದರೆ ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಅನ್ನೋ ಭಾವನೆನೇ ಇವನಿಗಿರೋದಿಲ್ಲ. ಆದರೆ ಕರ್ಮಯೋಗಿಗೆ ನಾನು ಮಾಡ್ತಾ ಇದ್ದೀನಿ ಅಂದರೂ ಕೂಡ ನನ್ನ ಮೂಲಕ ಈ ಕ್ರಿಯೆ ಭಗವಂತ ಮಾಡಿಸ್ತಿದ್ದಾನೆ ಅನ್ನುವಂಥ ಭಾವನೆ ಇರುತ್ತೆ. ಅವನಿಗಾಗಿ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ. ಅಲ್ಲಿ ಅವನ ಸ್ವಾರ್ಥಕ್ಕೇನು ಯೋಚನೆ ಮಾಡೋದಿಲ್ವಲ್ಲ, ಅದಕ್ಕೋಸ್ಕರ ಈ ರೀತಿ ಒಂದು ಅಭಿಪ್ರಾಯವನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.